My dear wonderful talents, welcome to you all to ಸ್ಪೆಷಲ್ ಬ್ರಿಡ್ಜ್ ಕೋರ್ಸ್. ಪ್ರಿಯ ವಿದ್ಯಾರ್ಥಿಗಳೇ, 23-24 ವಿಶೇಷವಾಗಿ ರೂಪಿಸಿರುವಂತಹ ಬ್ರಿಡ್ಜ್ ಕೋರ್ಸ್ಗೆ ತಮಗೆಲ್ಲ ಸ್ವಾಗತ. ಬ್ರಿಡ್ಜ್ ಕೋರ್ಸ್ ಅಂದ್ರೇ ಇಟ್ಸ್ ಎ ಬ್ರಿಡ್ಜ್ ಬಿಟ್ವೀನ್ PU ಆ್ಯಂಡ್ ಡಿಗ್ರಿ. ತಾವು PUC ಇಲ್ಲಿ ವಿವಿಧ ವಿಷಯಗಳನ್ನು ಅಧ್ಯಯನ ಮಾಡಿದಿರಿ, ಆದರೆ ಅದರ ಒಟ್ಟಾರೆ ವಿನ್ಯಾಸ ವಿಭಿನ್ನವಾಗಿತ್ತು. ಪದವಿ ಅಂತ ಪರಿಗಣಿಸಿದಾಗ, ಡಿಗ್ರಿ ಅಂತ ಪರಿಗಣಿಸಿದಾಗ ಇದರ ವಿನ್ಯಾಸವೇ ಭಿನ್ನ. ಹಾಗಾಗಿ ಈ ಎರಡು ಕೋರ್ಸುಗಳ ಮಧ್ಯೆ ಸೇತುವೆಯಾಗಿ ಈ ಬ್ರಿಡ್ಜ್ ಕೋರ್ಸ್ ನಿಮ್ಮ ಮುಂದಿದೆ. ಪ್ರತಿದಿನ ವಿವಿಧ ವಿಷಯಗಳ ಮೇಲೆ ಒಂದಷ್ಟು ಬೆಳಕನ್ನು ಚೆಲ್ಲುವಂತಹ ಒಂದು ಪ್ರಯತ್ನ ನಮ್ಮದು. ಹಾಗಾಗಿ ಈ ಬ್ರಿಡ್ಜ್ ಕೋರ್ಸನ್ನು ವಿನ್ಯಾಸ ಮಾಡಿರುವಂಥದ್ದು. ತಾವು BAನ ಆಯ್ಕೆ ಮಾಡಿಕೊಂಡಿದ್ದೀರಿ. BAದಲ್ಲಿ ಬೇರೆ ಬೇರೆ ವಿಭಾಗದಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಹಾಗಾಗಿ BA ಅಂದರೆ ಏನು, ಇದರಲ್ಲಿ ಯಾವೆಲ್ಲ ವಿಷಯಗಳಿರ್ತವೆ, ಹೇಗಿರ್ಬೋದು, ಎಲ್ಲ ಹಲವಾರು ಪ್ರಶ್ನೆಗಳು ತಮ್ಮ ಎದುರುಗಡೆ ಇರುವಂಥದ್ದು. BA ಅಂದರೆ ತಮಗೆ ಗೊತ್ತಿರೋ ಹಾಗೆ ಬ್ಯಾಚುಲರ್ ಆಫ್ ಆರ್ಟ್ಸ್. ನಾವಿದನ್ನು ಹ್ಯುಮ್ಯಾನಿಟೀಸ್ ಅಂತ ಕರಿತೀವಿ. ವಿಶೇಷವಾಗಿ ಇಲ್ಲಿ ಮಾನವಿಕ ವಿಷಯಗಳು, ಅದು ಇತಿಹಾಸ ಇರ್ಬೋದು, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹೀಗೆ ಹಲವಾರು ವಿಷಯಗಳನ್ನು ನಾವಿಲ್ಲಿ ಈ ಹ್ಯುಮ್ಯಾನಿಟೀಸಲ್ಲಿ ಪರಿಗಣಿಸ್ತೀವಿ. ನಮ್ಮ ಕಾಲೇಜಲ್ಲಿ NEPಯ ಪಠ್ಯಕ್ರಮದ ಅನುಸಾರ ಇತಿಹಾಸ, ಅರ್ಥಶಾಸ್ತ್ರ, ಹಾಗೆಯೇ ರಾಜ್ಯಶಾಸ್ತ್ರ, ಇದರ ಜೊತೆಯಲ್ಲಿ ಜರ್ನಲಿಸಮ್, ವಿಶೇಷವಾಗಿ ಡಿಗ್ರಿ ಅಥವಾ ಪದವಿ ಪೂರ್ಣಗೊಂಡ ಬಳಿಕ ಮುಂದೇನು ಎನ್ನುವಂತಹ ಪ್ರಶ್ನೆ ಬಂದಾಗ ಸಹಜವಾಗಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉದ್ಯೋಗವೂ ಕೂಡ ಅಷ್ಟೇ ಅವಶ್ಯಕ. ಹಾಗಾಗಿ ಉದ್ಯೋಗಕ್ಕೆ ಅನುಕೂಲವೆನ್ನುವಂತೆ ಜರ್ನಲಿಸಮ್ ಅನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಹಾಗೆಯೇ NEPಯಲ್ಲಿ ಬೇರೆ ಕೋರ್ಸುಗಳ ವಿಷಯಗಳನ್ನು, ಒಂದು ವಿಷಯವನ್ನು ಅಧ್ಯಯನ ಮಾಡೋದಕ್ಕೆ ಅವಕಾಶವಿದೆ. ಹೀಗೆ ಇದರ ಜೊತೆಯಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯ ರೂಪದಲ್ಲಿ, ಜೊತೆಯಲ್ಲಿ ಸ್ಕಿಲ್ ಬೇಸ್ಡ್ ವಿಷಯಗಳು, ಕಂಪ್ಯೂಟರ್ ಆಗಿರ್ಬೋದು ಅಥವಾ ಎನ್ವಿರಾನ್ಮೆಂಟಲ್ ಸೈನ್ಸ್ ಇರ್ಬೋದು, ಹೀಗೆ ಬೇರೆ ಬೇರೆ ವಿಷಯಗಳನ್ನು ನಾವು ಒಟ್ಟಾರೆ ಈ 3 ವರ್ಷದಲ್ಲಿ ನೋಡ್ತೀವಿ. ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ಪದವಿ ಅಂತಂದರೆ ಕೇವಲ ಅಕಾಡೆಮಿಕ್ಸ್ ಅಥವಾ ಓದು ಅಷ್ಟೇ ಮುಖ್ಯವಲ್ಲ. ತಾವು ಪದವಿ ಪೂರ್ಣಗೊಂಡ ಬಳಿಕ ಕೆಲವರು ಹೈಯರ್ ಎಜುಕೇಷನ್ ಹೋಗ್ಬೋದು. ಮೆನಿ ಆಫ್ ದೆಮ್ ಯು ಹ್ಯಾವ್ ಆಪ್ಟೆಡ್ ಹೈಯರ್ ಎಜುಕೇಷನ್, ಆರ್ ಯು ಕ್ಯಾನ್ ಚೂಸ್ ಯುವರ್ ಬಿಸ್ನೆಸ್, ಆರ್ ಬೆಟರ್ ಟು ಸೇ ಯು ಹ್ಯಾವ್ started your own career. ಸೊ ಈ ಎಲ್ಲವ ಅಂಶವನ್ನು ಪರಿಗಣಿಸಿ ಡಿಗ್ರಿ ಅಂತ ಹೇಳಿದ್ರೆ ಇದು ಕೇವಲ ಅಕಾಡೆಮಿಕ್ಸ್ಗೆ ಸೀಮಿತವಾಗಿರೋದಲ್ಲ, ಇದು ಕೌಶಲ್ಯ ಆಧಾರಿತವಾದಂಥದ್ದು. ನಾಳೆ ನಾವೇನಾದರೂ ಉದ್ಯೋಗವನ್ನು ಆರಿಸ್ಕೊಂಡು ಹೋದರೆ ಆ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ತನ್ನದೇ ಆದಂಥ ಕೌಶಲ್ಯಗಳು ಬೇಕು. ಹಾಗಾಗಿ ಕೌಶಲ್ಯವನ್ನು ವೃದ್ಧಿ ಮಾಡೋದಕ್ಕೆ ಹಲವಾರು ತರಬೇತಿ ಕಾರ್ಯಕ್ರಮಗಳು, ಕಂಪ್ಯೂಟರ್ ತರಬೇತಿ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಅದ್ರ ಜೊತೆಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳೊಂದಿಗೆ ನಾವು ತರಬೇತಿಯನ್ನು ನೀಡುವಂತಹ ಒಂದು ಪ್ರಯತ್ನ. ಇದರ ಜೊತೆಯಲ್ಲಿ ಪದವಿ ಶಿಕ್ಷಣ ಅಂದರೆ ಇದು ಅವಕಾಶಗಳ ಮಹಾಪುರ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ರೋಟ್ರಾಕ್ಟ್ ಕ್ಲಬ್ ಇದೆ, ಉನ್ನತ ಭಾರತ ಅಭಿಯಾನ ಅಂತ ಒಂದು ತಂಡ ಇದೆ, NSS ಇದೆ.
ಯೂತ್ ರೆಡ್ ಕ್ರಾಸ್ ಇದೆ. ಹೀಗೆ ಹಲವಾರು ಕ್ಲಬ್ಸ್ಗಳು ನಮ್ಮಲ್ಲಿದ್ದಾವೆ. ಅವು ಅದರದ್ದೇ ಆದಂತಹ ಸಾಮಾಜಿಕ ಕಳಕಳಿ ಆಧಾರದಲ್ಲಿ ಕೆಲಸವನ್ನು ಮಾಡ್ತವೆ. ಅಲ್ಲೂ ತಮಗೆ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಇದೆ. ಈ ಮೂಲಕ ಈ ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಾವು ಹಲವಾರು ಅಂಶಗಳನ್ನು ಪ್ರತಿನಿತ್ಯ ಕಲಿತೀವಿ. ಹೀಗೆ ಈ 3 ವರ್ಷದ ಅವಧಿಯಲ್ಲಿ ಹಲವಾರು ಕ್ಲಬ್ಗಳಲ್ಲಿ ತಮ್ಮ ಪಾಲ್ಗೊಳ್ಳುವಿಕೆ, ತರಬೇತಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ, ಕ್ರೀಡೆ, ಪಠ್ಯೇತರ, ಪಠ್ಯಪೂರಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವ ವಿಕಾಸನಕ್ಕೆ ಮತ್ತು ಪದವಿ ಗಳಿಸಿದ ನಂತರ ತಾವು ತಮ್ಮ ಜೀವನವನ್ನು ಕೈಗೊಳ್ಳೋದಕ್ಕೆ, ಮುಂದಿನ ದಾರಿಯನ್ನು ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುವ ಹಾಗೆ ಈ ತರಗತಿಗಳು ನಡೀತವೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಇರುವಂತಹ ಈ ಬ್ರಿಡ್ಜ್ ಕೋರ್ಸನ್ನು ನಾವು ವಿನ್ಯಾಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಆಯಾ ವಿಭಾಗದ ಉಪನ್ಯಾಸಕರು ತಮಗೆ ವಿಶೇಷವಾದಂತಹ ಮಾರ್ಗದರ್ಶನವನ್ನು ಈ ಬ್ರಿಡ್ಜ್ ಕೋರ್ಸ್ ಮುಖಾಂತರ ಮಾಡಲಿದ್ದಾರೆ. ಮತ್ತೊಮ್ಮೆ ತಮಗೆ ಶ್ರೀ ಗುರುಸಿಂಧರ ಕಾಲೇಜಿಗೆ ಸ್ವಾಗತಿಸ್ತಾ ಈ ತರಗತಿಯನ್ನು ಮೊದಲ ಪ್ರವೇಶವನ್ನು ಇಲ್ಲಿಗೆ ಪೂರ್ಣಗೊಳಿಸೋಣ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿತು ಚರ್ಚಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು.